ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. जीवन्मुक्ताय ते नमः. श्रीगुरुभ्यो नमः. हरिः ओम्. अगजानन पद्मार्कम् गजाननमहर्निशम् अनेकदन्तं भक्तानाम् एकदन्तमुपास्महे. श्रुतिस्मृतिपुराणानामालयम् करुणालयम् नमामि भगवत्पादम् शङ्करम् लोकशङ्करम्. शङ्कराचार्य सच्छिष्यम् ज्ञानिराजम् तपस्विनम् नैष्कर्म्य सिद्धिकर्तारम् सुरेश्वरमहम् भजे. सदाहम् सम्प्रदायज्ञम् संयमीन्द्रम् सदाश्रयम् सद्गुरुं सच्चिदानन्दं सदाचारं समाश्रये. कानिलाज्ञब्धरित्र्यन्तं सर्पणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे. अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने. श्रीमच्छङ्कर भगवत्पूज्य पादमहासद्गुरुभ्यो नमः. श्री श्री सच्चिदानन्देन्द्र सरस्वती सद्गुरुपादुकाभ्यां नमः. नमो नमः ಸದ್ಗುರುಪಾದುಕಾಭ್ಯಾಂ. ಸದ್ಗುರು ಭಕ್ತರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ 2026ನೇ ಇಸ್ವಿಯಲ್ಲಿ ಮೇ ಮಾಹೆ 6ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 29ನೇ ಶ್ಲೋಕ 3:29. ಶ್ರೀ ಸುರೇಶ್ವರಾಚಾರ್ಯ ಉವಾಚ ದೇಹಾದಿವ್ಯವಧಾನತ್ವಾತ್ ತದರ್ಥಂ ಸ್ವಯಮಪ್ಯತಃ ಪಾರೋಕ್ಷ್ಯೇನೈವ ಜಾನಾತಿ ಸಾಕ್ಷಾತ್ ತ್ವಂ ತದನಾತ್ಮನಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅರ್ಥವಾಯಿತು. ಶ್ಲೋಕಕ್ಕೆ 100% ಅರ್ಥವಾಯಿತು. ಇದು ರಾಮಾಯಣ ಪ್ರವಚನವಲ್ಲ,
ಭಾರತ ಭಾಗವತ ಪ್ರವಚನವಲ್ಲ, ಕಥೆ ಕಾದಂಬರಿ ಪ್ರವಚನವಲ್ಲ. ಇದು ವಸ್ತುತಂತ್ರ ಜ್ಞಾನೋಪದೇಶವನ್ನ ಮಾಡುತ್ತಿರುವ ಅದ್ಭುತವಾದ ವೇದಾಂತ ಪ್ರವಚನ. ಜ್ಞಾಪಕ ಇಟ್ಕೊಳ್ಳಿ ನೋಡಿ, ವೇದಾಂತ ಶಾಸ್ತ್ರ ಎಷ್ಟು ವಿಚಾರ ಪ್ರಧಾನವಾದದ್ದು ಅಂತ ನಮ್ಗೆ ಗೊತ್ತಾಗುತ್ತೆ. ಪದವಿ ಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ದೇಹಾದಿ ವ್ಯವಧಾನತ್ವಾತ್ ತದರ್ಥಂ ಸ್ವಯಂ ಅಪಿ ಅತಃ 5 ಪಾರೋಕ್ಷೇಣ ಏವ ಜಾನಾತಿ ಸಾಕ್ಷಾತ್ವಂ ತದನಾತ್ಮನಃ 10 5 + 5 10 ಪದಗಳಿಂದ ಸಿದ್ಧವಾಗಿರುವ ಅದ್ಭುತವಾದ ಶ್ಲೋಕ. ಯಾರು ಯಾವ ಮುಮುಕ್ಷು ಸನ್ಯಾಸಿಗಳು ಜಿಜ್ಞಾಸು ಸಾಧಕರು ನೈಷಮ್ಯ ಸಿದ್ಧಿಯ ತಾತ್ಪರ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರೇ ಬುದ್ಧಿವಂತರು. ಅದರಿಂದ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಬ್ರಹ್ಮಜ್ಞಾನ ಉಂಟಾಗಬೇಕಾದರೆ ಆತ್ಮಾನಾತ್ಮನ ಸ್ವರೂಪವನ್ನ ಅನ್ವಯ ವ್ಯತಿರೇಕ ತರ್ಕದಿಂದಲೂ ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ಸಹಾಯದಿಂದಲೂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಗಳ ಅರ್ಥವನ್ನ ವಿಚಾರ ಮಾಡುವುದರಿಂದಲೂ ತಿಳ್ಕೊಳ್ಬೇಕು. ಜ್ವರ ಇದ್ದಾರೆ ಸುರೇಶ್ವರಾಚಾರ್ಯರು. ಈಗ ಅನ್ವಯ ಹೇಳ್ತೇನೆ. ತದರ್ಥಂ ಸ್ವಯಮಪಿ ದೇಹಾದಿ ವ್ಯವಧಾನತ್ವಾತ್ ಪಾರೋಕ್ಷೇಣ ಏವ ಜಾನಾತಿ ಅತಃ ತದನಾತ್ಮನಃ ಸಾಕ್ಷಾತ್ವಂ ಭವತಿ. ಅನ್ವಯವನ್ನ 2-3 ತರ ಹೇಳ್ಬೋದು. ಸ್ವಯಮಪಿ ತಾದರ್ಥ್ಯಂ ಪಾರೋಕ್ಷೇಣೈವ ಜಾನಾತಿ ಕುತಃ ದೇಹಾದಿ ವ್ಯವಧಾನತ್ವಾತ್ ಅತಃ ತದನಾತ್ಮನಃ ಸಾಕ್ಷಾತ್ವಂ ಭವತಿ. ಏನು ಮಾತು, ಏನು ಸಂಶೋಧನೆ, ಏನ್ ವಿಮರ್ಶೆ, ಏನು ಉಪದೇಶ. ಬ್ರಹ್ಮಾನಂದ ಬ್ರಹ್ಮಾನಂದ ಇಂಥ ಉಪದೇಶಗಳನ್ನ ಮಾಡುವಂಥವರು ವೇದಾಂತಗಳೊಬ್ಬರನ್ನ ಬಿಟ್ಟರೆ ಯಾರ ತಿಳ್ಕೊಂಡಿದೆ. ಈ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಉಪನ್ಯಾಸಕರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಯಾರು ವೇದಾಂತಾರ್ಥವನ್ನ ತಿಳಿದುಕೊಂಡು ಅಹಂ ಬ್ರಹ್ಮಾತ್ಮನಿಷ್ಠರಾಗಿದ್ದಾರೆಯೋ ಅಂಥ ಬ್ರಹ್ಮನಿಷ್ಠರ ಮಾತುಗಳನ್ನ ಕೇಳಿ ಅರ್ಥ ಮಾಡ್ಕೋಬೇಕು. ಈ ಒಂದು ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ದೊಡ್ಡ ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ನನ್ಗೇನ್ ಆಶೆ ಅಂದ್ರೆ ಇಂಥ ಗ್ರಂಥಗಳನ್ನ ಉಪನ್ಯಾಸ ಮಾಡಬೇಕು. ಈ ಗ್ರಂಥಗಳ ಅರ್ಥವನ್ನ ಜಿಜ್ಞಾಸೆಯನ್ನು ತಿಳಿಸಬೇಕು. ಅವರೆಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಕೃತಾರ್ಥ ಆಗ್ಬಿಡ್ತಾರೆ. ಕಸ್ಮಾತ್ ಪುನಃ ಕಾರಣಾತ್ ಅವತರಣಿಕಾ ವಾಕ್ಯ. ಕಸ್ಮಾತ್ ಪುನಃ ಕಾರಣಾತ್ ದೇಹಾದಿ ಅನಾತ್ಮತ್ವ ಪ್ರತಿಪತ್ತಾವೇವ ಆತ್ಮ ತದರ್ಥಂ ಆತ್ಮತ್ವೇನ ಅಭಿಲಿಂಗತೆ ನ ವಿಪರ್ಯಯೇ ಇತಿ. ಭಗವಾನ್ ಸ್ವರೇಶ್ವರಾಚಾರ್ಯರು ತಾವೇ ಆಕ್ಷೇಪಣೆ ಹಾಕಿಕೊಂಡು ಉತ್ತರ ಕೊಡ್ತಾರೆ. ಕಸ್ಮಾತ್ ಪುನಃ ಕಾರಣಾತ್, ಹೀಗೆ ಯಾಕೆ ತಿಳ್ಕೋಬೇಕು? ಕಸ್ಮಾತ್ತು ಯಾವ ಕಾರಣದಿಂದ ಹೀಗೆ ಅರ್ಥ ಮಾಡ್ಕೋಬೇಕು. ಏನಂತ? ಆತ್ಮ ತದರ್ಥಂ ಆತ್ಮತ್ವೇನ ಅಭಿಲಿಂಗತೆ ಕದಾ ದೇಹಾದಿ ಅನಾತ್ಮತ್ವ ಪ್ರತಿಪತ್ತಾವೇವ ನ ವಿಪರ್ಯಯೇ ಇತಿ ಕಸ್ಮಾತ್ ಕಾರಣಾತ್
ಭವತಿ. ಈಗ ತತ್ವಮಸಿ ಅಂತ ವಾಕ್ಯ, ಒಂದು ತತ್ಪದ ಮತ್ತೊಂದು ತ್ವಂಪದ. ತ್ವಂಪದಕ್ಕೆ ಹೆಸರು ಆತ್ಮ, ತತ್ಪದಕ್ಕೆ ಹೆಸರು ಬ್ರಹ್ಮ. ಆತ್ಮ, ಆತ್ಮನು ಅಂದರೆ ತಾನು, ತದರ್ಥಂ ಬ್ರಹ್ಮ, ಪರಂ ಬ್ರಹ್ಮ. ತತ್ಪದಕ್ಕೆ ಅರ್ಥವಾದದ್ದು ಯಾವುದು? ಪರಂ ಬ್ರಹ್ಮ. ಆ ಪರಬ್ರಹ್ಮವನ್ನು ಆಲಿಂಗತೆ ಆಶ್ರಯಿಸುತ್ತಾನೆ, ಅಭಿಲಿಂಗತೆ ಹೊಂದುತ್ತಾನೆ. ಯಾರು? ಆತ್ಮ. ಜೀವಾತ್ಮನು ತದರ್ಥವನ್ನು, ತತ್ಪದಕ್ಕೆ ಅರ್ಥವಾಗಿರುವ ಪರಬ್ರಹ್ಮವನ್ನು ಆತ್ಮತ್ವೇನ ನಾನು ಎಂದು ಅಭಿಲಿಂಗತೆ ಅರ್ಥ ಮಾಡ್ಕೊಳ್ತಾನೆ. ನಾನು ಆ ತದರ್ಥವೇ ಆಗಿದ್ದೇನೆ, ತದರ್ಥವು ನನಗಿಂತ ಭಿನ್ನವಾಗಿಲ್ಲ, ತದರ್ಥವು ಪರೋಕ್ಷವಾಗಿಲ್ಲ, ನಾನೇ ಎಂದು ತಿಳ್ಕೊತಾನೆ. ಅನ್ವಯ ನೋಡ್ಕೊಳ್ಳಿ. ಆತ್ಮ, ಆತ್ಮನು, ಸಾಧಕನು, ಮುಮುಕ್ಷುವು, ತದರ್ಥಂ ತತ್ವಮಸಿ ವಾಕ್ಯದಲ್ಲಿರುವ ತತ್ಪದಾರ್ಥವನ್ನು ಆತ್ಮತ್ವೇನ ನಾನೇ, ಯಾವುದನ್ನ ಉಪನಿಷತ್ತಿನಲ್ಲಿ ತತ್ ಅಂತ ಹೇಳ್ತಾ ಇದೆಯೋ ಅದು ನಾನೇ ಎಂದು ಅಭಿಲಿಂಗತೆ ನಿಶ್ಚಯ ಮಾಡ್ಕೊಳ್ತಾನೆ. ಯಾವಾಗ? ಅದೇ ನಮಗೆ ಬೇಕಾದ. ಎಲ್ಲ ಮುಮುಕ್ಷುಗಳಿಗೂ ಬೇಕಾದ್ದೇನು? ಅಹಂ ಬ್ರಹ್ಮಾಸ್ಮಿ, ಇದು ಸಾಧ್ಯವಾಗುತ್ತದೆ ಎಂದು. ಆತ್ಮನು ತದರ್ಥವಾಗಿರುವ ಪರಬ್ರಹ್ಮವನ್ನು ಆತ್ಮತ್ವೇನ ನಾನೇ ಎಂದು ಅಭಿಲಿಂಗತೆ ನಿಶ್ಚಯ ಮಾಡಿಕೊಳ್ತಾನೆ. ಯಾವಾಗ? ದೇಹಾದಿ ಅನಾ ಪ್ರತಿಪತ್ತಾವೇವ. ಕನ್ನಡ ಪುಸ್ತಕದಲ್ಲಿ ಪ್ರತಿಪತ್ತ ವೇವ ಇದೆ, ಪ್ರಿಂಟಿಂಗ್ ಮಿಸ್ಟೇಕ್ಗಳು. ಪ್ರತಿಪತ್ತೌ ಪ್ಲಸ್ ಏವ ಪ್ರತಿಪತ್ತಾವೇವ ಆವಾದೇಶ ಸಂಧಿ ಏಚೋಯವಾಯವ. ದೇಹಾದಿ, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ಅಹಂಕಾರ, ಇವುಗಳಿಗೆ ದೇಹಾದಿ ಸಂಘಾತ ಅಂತದ್ದು. ಇವುಗಳನ್ನ ಅನಾತ್ಮತ್ವ, ಆತ್ಮನಲ್ಲ, ಯಾವುದೂ ನಾನಲ್ಲ. ದೇಹವು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು, ಬುದ್ಧಿ, ಅಹಂಕಾರವು ನಾನಲ್ಲ ಎಂದು ಪ್ರತಿಪತ್ತವು ವಿಜ್ಞಾನೇ ಸತಿ. ಪ್ರತಿಪತ್ತಿ ಎನ್ನುವ ಮಾತಿ ಜ್ಞಾನ. ದೇಹಾದಿಗಳು ನಾನಲ್ಲವೇ ಅಲ್ಲ ಎಂದು ನಿಶ್ಚಯ ಜ್ಞಾನ ಮಾಡಿಕೊಂಡಾಗಲೇ ಪ್ರತಿಪತ್ತವು ಸತ್ಯಮೇವ. ಸತ್ಯ ಸಪ್ತಮಿ. ಶರೀರ ಹೆಣ, ಹಸಿ ಹೆಣ, ನಾನಲ್ಲ. ಬುದ್ಧಿ ಬದಲಾವಣೆ ಆಗ್ತಾ ಇದೆ, ಅಹಂಕಾರ ಅನಾತ್ಮವಾಗಿ ಹೋಗ್ತಾ ಇದೆ, ಇದ್ಯಾವುದೂ ನಾನಲ್ಲ ಎಂದು ಅನಾತ್ಮತ್ವ, ಇದೆಲ್ಲವೂ ಅನಾತ್ಮವಾಗಿದೆ ಎಂದು ಪ್ರತಿಪತ್ತವು ಏವ ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಸಾಧಕನಿಗೆ ಅರ್ಥವಾಗುತ್ತೆ. ಹಾಗಾದ್ರೆ ನಾನ್ಯಾರು? ಆತ್ಮ, ತದರ್ಥಂ ಆತ್ಮತ್ವೇನ ಅಭಿಲಿಂಗತೆ. ಆತ್ಮ ನಾನು, ತದರ್ಥಂ ತತ್ಪದಕ್ಕೆ ಅರ್ಥವಾಗಿರುವ, ಲಕ್ಷ್ಯಾರ್ಥವಾಗಿರುವ ಪರಬ್ರಹ್ಮವನ್ನು ಅಭಿಲಿಂಗತೆ ನಿಶ್ಚಯ ಮಾಡ್ಕೊಳ್ತಾರೆ. ಏನಂತ? ಆತ್ಮತ್ವೇನ, ಯಾವುದನ್ನ ಶ್ರುತಿಯಲ್ಲಿ ತತ್ಪದದಿಂದ ಹೇಳಿದ್ದಾರೆಯೋ ಅದು ನಾನೇ, ಅಹಂ ಬ್ರಹ್ಮಾಸ್ಮಿ ಎಂದು ಅಭಿಲಿಂಗತೆ ನಿಶ್ಚಯ ಮಾಡ್ಕೊಳ್ತಾರೆ. ನ ವಿಪರ್ಯಯೇ, ಅದಕ್ಕೆ ವಿರುದ್ಧವಾಗಿ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಈ ಮುಮುಕ್ಷು ಶರೀರವೇ ನಾನು, ಇಂದ್ರಿಯಗಳೇ ನಾನು, ಮನೋಬುದ್ಧಿಗಳೇ ನಾನು, ಅಹಂಕಾರವೇ ನಾನು ಎಂದು ಮಾಡಿಕೊಂಡಿದ್ದಾನೆಯೋ ಅಲ್ಲಿಯವರೆಗೂ ಇವನಿಗೆ ತತ್ಪದಾರ್ಥ ಅರ್ಥವಾಗುವುದಿಲ್ಲ. ನಾನು ಒಬ್ಬನೇ, ನಾನು ಶರೀರ, ಆದ್ದರಿಂದ ಬ್ರಹ್ಮವಲ್ಲ. ನಾನು ಬುದ್ಧಿ,
ಆದ್ದರಿಂದ ಬ್ರಹ್ಮವಲ್ಲ. ಒಂದು ವಸ್ತುವಿನಲ್ಲಿ ಒಂದು ಬುದ್ಧಿ ಇರಬೇಕೆ ಹೊರತು ಎರಡು ಬುದ್ಧಿ ಇಲ್ಲ. ಇದೇನಪ್ಪಾ ಅಂದ್ರೆ ನೈಶ್ಚರ್ಮ ಸಿದ್ಧಿ ಗ್ರಂಥ ಏನಲ್ಲ, ಭಗವದ್ಗೀತಾ ಗ್ರಂಥವಲ್ಲ, ಇದು ಕನ್ನಡಕ ಅಲ್ಲ, ಮಾವಿನ ಹಣ್ಣಲ್ಲ. ನಾನ್ಯಾರು ಅಂದ ಅರ್ಥ ಬೇಕಾದ್ರೆ ಯಾವುದು ನಾನಲ್ಲವೋ ಅದೆಲ್ಲವನ್ನು ಅನಾತ್ಮ ಎಂದು ನಿಶ್ಚಯ ಜ್ಞಾನ ಮಾಡಿಕೊಂಡವನಿಗೆ ನಾನು ಬ್ರಹ್ಮ ಅಂತ ಅರ್ಥ. ಏನಂತ? ಆತ್ಮ ನಾನು, ತದರ್ಥಂ ಆ ತದರ್ಥವೇ ನಾನಾಗಿದ್ದೇನೆ, ತದರ್ಥವನ್ನ ನಾನು ಎಂದು ತಿಳಿದುಕೊಳ್ಳುತ್ತಾನೆಯೇ ಹೊರತು ನ ವಿಪರ್ಯ ವಿರುದ್ಧ. ನಾವೇನ್ ತಿಳ್ಕೋಬೇಕು ಇವಾಗ? ದೇಹವನ್ನ ನಾನಲ್ಲ ಅಂತ ತಿಳ್ಕೋಬೇಕು. ಬಹಳ ಸುಲಭ, ಕಷ್ಟವೇನಲ್ಲ. ದೇಹವನ್ನ ನಾನಲ್ಲ ಎಂದು ತಿಳಿದುಕೊಳ್ಳುವುದು ಕಷ್ಟವಲ್ಲ. ಯಾಕೆ? ದೇಹ ವಿಷಯವಾಗಿದೆ, ದೇಹ ದೃಶ್ಯವಾಗಿದೆ, ದೇಹ ವಿಕಾರಿಯಾಗಿದೆ, ದೇಹ ಅನಾತ್ಮವಾಗಿ ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಮುಂದುವರಿದು ಅಹಂಕಾರವು ನಾನಲ್ಲ. ಕೋಹಂ ನಾನು ಯಾರು? ಅಹಂ ಬ್ರಹ್ಮಾಸ್ಮಿ ಎಂದು ತಿಳ್ಕೊಳ್ತಾನೆ ಹೊರತು ದೇಹಾದಿಗಳಲ್ಲಿ ನಾನು ಎನ್ನುವಂಥ ಅಧ್ಯಾಸ ಇರುವವರೆಗೆ ಅಂಥ ಅಜ್ಞಾನಿಗೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ದೇಹ ಅಂತ ಮಾಡ್ಕೊಂಡ್ಬಿಡ್ತೇನೆ, ದೇಹವೇ ನಾನು, ನಾನೇ ದೇಹ ಎನ್ನುವ ನಿಶ್ಚಯ ಜ್ಞಾನ ಉಂಟಾಗಿರುವಾಗ ನನ್ನಲ್ಲಿ ನಾನು ಯಾರು ಅಂದ್ರೆ ಬ್ರಹ್ಮಾಸ್ಮಿ ಎನ್ನುವಂತ ಜ್ಞಾನ ಉಂಟಾಗಲಾರದು. ನಾನು ದೇಹ ಎನ್ನುವ ಜ್ಞಾನಕ್ಕೂ ನಾನು ಬ್ರಹ್ಮಾಸ್ಮಿ ಎನ್ನುವ ಜ್ಞಾನಕ್ಕೂ ಪರಸ್ಪರ ವಿರೋಧ ಉಂಟು. ಎಷ್ಟು ಸಿಂಪಲ್ ಆಗಿದೆ. ಇದೇ ಭಗವಂತನ ಮಾಯೆ. ನಮ್ಮೆಲ್ಲರಿಗೂ ಗೊತ್ತು, ದೇಹ ಕೃಶವಾಗ್ತಾ ಇದೆ, ದೇಹಕ್ಕೆ ವಿಕಾರಗಳು ಉಂಟು. ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ಪ್ರಣಶ್ಯತಿ ದೇಹ. 6 ವಿಕಾರಗಳು ನೋಡ್ತಾ ಇದ್ದೇವೆ. 6 ವಿಕಾರಗಳಿಗೆ ಒಳಪಟ್ಟು 6 ವಿಕಾರಗಳನ್ನ ಅನುಭವಿಸುತ್ತಿರುವಂತ ಶರೀರವನ್ನ ನಾನು ನೋಡ್ತಾ ಇದ್ದೇನೆ. ಕಣ್ಣಿಂದಲ್ಲ, ವಿವೇಕದಿಂದ. ಯಾವುದು ಕಾರಣ ಕೊಡುತ್ತಿದೆಯೋ ಅದು ನಾನಲ್ಲ. ಸಿಂಪಲ್ ಅಂದ್ಮೇಲೆ ದೇಹ ನಾನಲ್ಲ ಅಂತ ಇತ್ತು. ಹಾಗೆ ತಿಳ್ಕೊ. ಅದರ ಅಧ್ಯಾಸ ಬಾ. ಉಪನ್ಯಾಸ ಮಾಡುವಾಗ, ಉಪನ್ಯಾಸ ಕೇಳುವಾಗ, ವೇದಾಂತ ವಿಚಾರಗಳನ್ನ ಕೇಳುವಾಗ ಹೌದು ನಾ ಶರೀರವಲ್ಲ ಅನ್ಕೋತಾನೆ. ಉಪನ್ಯಾಸ ಮುಗಿದ ಮೇಲೆ ಸ್ವಲ್ಪ ಹೊಟ್ಟೆ ನೋವು ಶುರುವಾಯ್ತು, ಕಿವಿ ನೋವು ಬಂತು, ಕಣ್ಣೋವಾಯ್ತು, ನಾನೇ ಶರೀರ. ಯಾಕೆ? ಆರೋಗ್ಯವಾಗಿದ್ದರೂ ಶರೀರ ನಾನಲ್ಲ, ರೋಗಿಷ್ಠವಾಗಿದ್ದರೂ ಶರೀರ ನಾನಲ್ಲ ಅಂತ ಅರ್ಥ ಮಾಡ್ಕೊಂಡಂಥವನಿಗೆ ಏನಾಗುತ್ತೆ? ಆತ್ಮ ತದರ್ಥಂ ಆತ್ಮತ್ವೇನ ಅಭಿಲಿಂಗತೆ. ತತ್ವಮಸಿ ಎನ್ನುವಂಥ ವಾಕ್ಯದಲ್ಲಿರುವ ತತ್ಪದಾರ್ಥವನ್ನ ನಾನೇ ಎಂದು ತಿಳ್ಕೊಳ್ತಾರೆ. ಈ ಸ್ವಾರಸ್ಯವೇನು ಅಂದ್ರೆ, ಸಾಂಖ್ಯರು ವಿವೇಕವನ್ನು ಹೇಳ್ತಾರೆ. ಅವ್ರು ಹೇಳುವ ವಿವೇಕವೇನು? ನಾನು ಪ್ರಕೃತಿಯಲ್ಲ ಅಂತ ತಿಳ್ಕೊಂಡು ಮುಗಿದಾಯ್ತಷ್ಟೇ. ಪ್ರಕೃತಿಯು ನಾನಲ್ಲ, ನಾನು ಕರ್ತೃವಲ್ಲ ಎಂದು ತಿಳಿದುಕೊಂಡರೆ ಅದನ್ನೇ ಅವರು ಜ್ಞಾನ ಅಂತಾರೆ. ನಾವು ಹೇಳ್ತೇವೆ ಅದು ಅಜ್ಞಾನವೇ. ಸಾಂಖ್ಯರು ಹೇಳುವ ಪ್ರಗತಿ ಪುರುಷರ ವಿವೇಕವು ವೇದಾಂತದ ದೃಷ್ಟಿಯಿಂದ ವಿವೇಕವೇ ಆಗಿದೆ. ಏಕೆಂದರೆ ಸಾಂಖ್ಯರು ಪ್ರಗತಿಯ ನಾನಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ರು. ವೇದಾಂತ ಹೇಳ್ತಾ ಇದೆ ನಾನು ಯಾರು? ಹಾಗಾದ್ರೆ ತತ್ವಮಸಿ. ತತ್ವಮಸಿ ವಾಕ್ಯದಲ್ಲಿ ಹೇಳಿರುವ ತತ್ಪದಾರ್ಥವಿದೆಯಲ್ಲ, ತತ್ಪದಾರ್ಥವೇ ನಾನು ಎಂದು ತಿಳ್ಕೊಳ್ಬೇಕು ಅನ್ನುವಂಥ ಅಂಶವನ್ನ ಕಾವ್ಯದ ಸಾಂಖ್ಯ ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಉಚ್ಯತೆ
ಹೀಗೆ ಯಾಕಾಗಬೇಕು? ಅನಾತ್ಮವಾದ ದೇಹಾದಿಗಳನ್ನ ಅನಾತ್ಮ ಎಂದು ತಿಳಿದುಕೊಂಡಾಗಲೇ ಅವನಿಗೆ ನಾನು ಪ್ರತ್ಯಗಾತ್ಮ ಸ್ವರೂಪವಾದ ಬ್ರಹ್ಮವಾಗಿದ್ದೇನೆ ಎನ್ನುವ ಜ್ಞಾನ ಉಂಟಾಗುತ್ತದೆಯೇ ಹೊರತು ಅದು ಇರಲಿ ಇದು ಇಲ್ಲಿ ಎಂದು ಸಾಧ್ಯ. ಯಾಕೆ? ಕಸ್ಮಾತ್ಮನ ಕಾರಣ. ಯಾಕೆ ಆಗಬೇಕು ಅಂತಂದ್ರೆ ಉಚ್ಯತೆ ಹೇಳ್ತೇವೆ ಜೋರಾಗಿ. ಪ್ರತ್ಯಗಾತ್ಮಾನವಬೋಧಸ್ಯ ಅನಾತ್ಮ ಸ್ವಾಭಾವ್ಯಾತ್. ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ಅತ್ಯಂತ ಪ್ರಶಸ್ತವಾದ ಗ್ರಂಥ, ಅತ್ಯಂತ ಪವಿತ್ರವಾದ ಗ್ರಂಥ. ಮುಮುಕ್ಷ ಜನಗಳಿಗೆ ಕೋಹಿನರು ವಜ್ರ ಇದ್ದಾನೆ. ಆದರೆ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಪ್ರತ್ಯಗಾತ್ಮ ಅನವಬೋಧಸ್ಯ. ಯಾಕೆ ಅಜ್ಞಾನಿಗಳು ಪ್ರತ್ಯಗಾತ್ಮನನ್ನ ತಾನೆಂದು ತಿಳಿದುಕೊಂಡಿಲ್ಲ? ಪ್ರತ್ಯಗಾತ್ಮನ ಅನವಬೋಧ, ಪ್ರತ್ಯಗಾತ್ಮನ ಅಜ್ಞಾನ. ನಾನೇ ಬ್ರಹ್ಮವಾಗಿದ್ದೇನೆ, ನಾನೇ ಪ್ರತ್ಯಗಾತ್ಮನಾಗಿದ್ದೇನೆ ಎಂದು ಯಾಕೆ ತಿಳ್ಕೊಂಡಿಲ್ಲ ಅಂದ್ರೆ ಅನಾತ್ಮ ಸ್ವಾಭಾವ್ಯ, ಅನಾತ್ಮವಾದ ದೇಹಾದಿಗಳಲ್ಲಿ ಕೂತಿರುವುದರಿಂದ. ಈ ಪ್ರತ್ಯಗಾತ್ಮನ ಅನವಬೋಧವು ಅನಾತ್ಮದ ಸ್ವಭಾವವಾಗಿದೆ. ತುಂಬಾ ಸೂಕ್ಷ್ಮ. ಒಂದ್ಸಲ ಹೇಳ್ತಾರೆ ಅಜ್ಞಾನವು ಆತ್ಮನಿಗೆ ಇದೆ, ಅಜ್ಞಾನವು ಆತ್ಮನ ವಿಷಯಕ್ಕಿದೆ. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತ್ಯಗಾತ್ಮಾನವಬೋಧವು ಅಜ್ಞಾನವು ಅವಿದ್ಯೆಯು ಅನಾತ್ಮ ಸ್ವಭಾವವಾಗಿದೆ, ಅನಾತ್ಮವಾದ ದೇಹಾದಿಗಳಿಗೆ ಸಂಬಂಧಪಟ್ಟಿದೆ. ಸತ್ ಅವಿನಿರ್ವೃತ್ತಶ್ಚ ಅಯಂ ಬುದ್ಧ್ಯಾದಿ ದೇಹಾಂತಃ ಅನವಬೋಧ. ಪುಲ್ಲಿಂಗ. ಸತ್ ಅವಿನಿರ್ವೃತ್ತಶ್ಚ ಅಯಂ ಬುದ್ಧ್ಯಾದಿ ದೇಹಾಂತಃ ಅನವಬೋಧ. ರಾಮ ರಾಮ ರಾಮ. ಆ ಅನವಬೋಧದಿಂದ ಆತ್ಮನೆಂದು ತಿಳಿದುಕೊಳ್ಳದಿರುವುದರಿಂದ ನಿರ್ವೃತ್ತ ಉಂಟಾಗಿದೆ. ಯಾವುದು? ಬುದ್ಧ್ಯಾದಿ ದೇಹಾಂತಹ. ಅಯಂ ಬುದ್ಧಿಯಿಂದ ಪ್ರಾರಂಭ ಮಾಡಿಕೊಂಡು ಆತ್ಮನಿಗೆ ಅತ್ಯಂತ ಸಮೀಪತಮವಾದ ಬುದ್ಧಿ, ಬುದ್ಧಿ ಅಥವಾ ಅಹಂಕಾರ, ಮನಸ್ಸು, ಇಂದ್ರಿಯ ಬರ್ತಾ ಬರ್ತಾ ದೇಹದವರೆಗೆ ನಾನು ಅನ್ನುವಂಥ ತಿಳುವಳಿಕೆ. ಯಾಕೆ? ತತ್ ಅಭಿನಿರ್ವೃತ್ತ ಪ್ರತ್ಯಗಾತ್ಮ ಅನವಬೋಧ ನಿರ್ವೃತ್ತ. ನಿವೃತ್ತ ಅಲ್ಲ, ನಿರ್ವೃತ್ತ ಉತ್ಪನ್ನ. ಪ್ರತ್ಯಗಾತ್ಮನ ಸ್ವರೂಪವನ್ನ ವಿವೇಕದಿಂದ, ಅನ್ವಯ ವ್ಯತಿರೇಕದಿಂದ, ಸದ್ಗುರುಗಳಿಂದ ಅರ್ಥ ಮಾಡಿಕೊಳ್ಳದ್ದರಿಂದ ಅಭಿನಿರ್ವೃತ್ತ ಉಂಟಾಯ್ತು. ಯಾವುದು? ಬುದ್ಧಿಯಾದಿ ದೇಹಾಂತವಾಗಿರುವ ವಸ್ತುಗಳಲ್ಲಿ ನಾನು ಎನ್ನುವ ತಪ್ಪು ತಿಳುವಳಿಕೆ. ಒಂದು ಸ್ವಾರಸ್ಯ ಇದೆ. ತಪ್ಪು ತಿಳುವಳಿಕೆಗೆ ಕಾರಣವೇನಪ್ಪಾ ಅಂತಂದ್ರೆ ಅನವಬೋಧ ಏವ ಮಿಥ್ಯಾಬೋಧಸ್ಯ ಕಾರಣಂ. ಅನವಬೋಧ ನಿರ್ವೃತ್ತ ಏವ ಮಿಥ್ಯಾಬೋಧ. ಮಿಥ್ಯಾಬೋಧ ತಪ್ಪು ತಿಳುವಳಿಕೆ ಉಂಟಾಗಿದೆ. ಯಾತರಿಂದ? ಅನವಬೋಧದಿಂದ. ಅನವಬೋಧ ನಿರ್ವೃತ್ತ. ತಸ್ಮಿನ್ ಆತ್ಮತ್ವಂ ಅವಿದ್ಯಾಕೃತಮೇವ. ರಾಮ ರಾಮ. ಬುದ್ಧ್ಯಾದಿ ದೇಹಾಂತವಾಗಿರುವ ಎಲ್ಲ ಅನಾತ್ಮ ವಸ್ತುಗಳು ಅವಿದ್ಯಾಕೃತವಾಗಿ ತೋರ್ತಾ ಇವೆ. ಅದರಲ್ಲಿ ನಾನು ಎನ್ನುವ ಅಭಿಮಾನವು ಅವಿದ್ಯೆಯಿಂದಲೇ ತೋರ್ತಾ ಇದೆ. ಏನರ್ಥ ಸ್ವಾಮಿ ಇದಕ್ಕೆ? ಇದಕ್ಕೆ ಗುರುಗಳವರು ಬರೆದಿರುವಂತ ಒಂದು ಫುಟ್ ನೋಟ್ ಓದ್ತೇನೆ. ಅಜ್ಞಾನವು ಆತ್ಮ ಚೈತನ್ಯಕ್ಕೆ ತೋರತಕ್ಕದ್ದಾದ್ದರಿಂದಲೂ ಆತ್ಮಜ್ಞಾನದಿಂದ ತೊಲಗತಕ್ಕದ್ದಾದ್ದರಿಂದಲೂ ಅನಾತ್ಮ ಸ್ವರೂಪವಾಗಿದೆ. ಅವಿದ್ಯೆಯು
ಆತ್ಮ ಚೈತನ್ಯಕ್ಕಿದೆ. ಅವಿದ್ಯಾ ಉಂಟಾದದ್ದು ಸ್ವಾಭಾವಿಕವಾಗಿದೆ. ಇದು ಆತ್ಮಜ್ಞಾನದಿಂದ ನಾಶವಾಗುವುದರಿಂದ ಇದನ್ನ ಅನಾತ್ಮ ಸ್ವರೂಪ ಎಂದು ಕರೆದಿದ್ದಾರೆ. ತಸ್ಮಿನ್ ಈ ಅನಾತ್ಮ ವಸ್ತುಗಳಲ್ಲಿ ಆತ್ಮತ್ವಂ ನಾನು ಎನ್ನುವಂತಹ ತಿಳುವಳಿಕೆ ಅವಿದ್ಯಾಕೃತಮೇವ, ಅವಿದ್ಯೆಯಿಂದಲೇ ಉಂಟಾದದ್ದು. ಅವಿದ್ಯಾ ಎನ್ನುವ ಮಾತಿಗೆ ಆತ್ಮ ಅನವಬೋಧ ಅವಿದ್ಯಾ, ದೇಹಾದಿಶು ಆತ್ಮತ್ವಾಭಿಮಾನಶ್ಚ ವಿದ್ಯಾ, ಎಲ್ಲ ವಿದ್ಯಾ ಪ್ರಪಂಚ. ಇವತ್ತು ಈ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲವೂ ಅವಿದ್ಯಾ ವಿಲಾಸ. ಈ ಶರೀರಕ್ಕೆ ಅಲಂಕಾರ ಮಾಡ್ಕೋತಾರೆ. ಅಬ್ಬಬ್ಬಬ್ಬಬ್ಬ, ಇಷ್ಟು ಅಲಂಕಾರ ಮಾಡ್ಕೊಂಡ್ರು ಶರೀರ ಎನ್ನುವಂತಹದ್ದು ಹಸಿ ಹೆಣ ಇದ್ದಾಗೆ. ನಾನಲ್ಲ, ಅಲಂಕಾರ ಮಾಡ್ಕೋತಾರಲ್ಲ ಅಂದ್ರೆ ಅವಿದ್ಯಾಕೃತಮೇವ. ಊಟ ಮಾಡ್ಬೇಕು, ಪ್ರಾಣ ಬದುಕಿರ್ಕೋಸ್ಕರ ಎಷ್ಟು ತರಹದ ತಿಂಡಿ, ಎಷ್ಟು ತರಹದ ಊಟ, ಸಾವಿರಾರು ತರಹ ಇದೆ. ಯಾಕೆ? ಅವಿದ್ಯಾಕೃತಮೇವ. ಅತ್ಯಂತ ಸರಳ ಸುಂದರ ಜೀವನವನ್ನ ನಡೆಸುವಂಥವನೇ ಬ್ರಹ್ಮಜ್ಞಾನಿ. ರಮಣ ಮಹರ್ಷಿಗಳ ಜೀವನದಲ್ಲಾಗಲಿ, ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಜೀವನದಲ್ಲಾಗಲಿ ಅತ್ಯಂತ ಸರಳ ಸುಂದರ ಸ್ವರೂಪ. ಯಾಕೆ? ಎಲ್ಲವೂ ಅವಿದ್ಯಾ ಕಲ್ಪಿತ. ತಸ್ಮಿನ್ ಬುದ್ಧಿಯಾದಿ ದೇಹಾಂತವಾಗಿರುವ ಅನಾತ್ಮ ವಸ್ತುವಿನಲ್ಲಿ ಆತ್ಮತ್ವಂ ನಾನು ಎನ್ನುವಂತಹ ತಿಳುವಳಿಕೆ ಅವಿದ್ಯಾಕೃತವೇ ಆಗಿದೆ. ಯಾಕೆ? ಆತ್ಮತ್ವಮಿವ ಅನಾತ್ಮತ್ವಮಪಿ ಸ್ವಾವಿದ್ಯಸ್ಯೈವ. ಇಲ್ಲಿ ಸಾ ಅವಿದ್ಯಸ್ಯ ಅಲ್ಲ, ಸ್ವಾವಿದ್ಯಸ್ಯ ಅವಿದ್ಯೆಯ ಸಹಿತ ಸಾವಿದ್ಯ. ಸ ಅವಿದ್ಯ ಸಾವಿದ್ಯ. ಅವಿದ್ಯೆಯಿಂದ ಕೂಡಿಕೊಂಡವನಿಗೆ, ಅವಿದ್ಯೆಯನ್ನ ಉಳ್ಳಂಥವನಿಗೆ ಆತ್ಮತ್ವಮಿವ ಅನಾತ್ಮತ್ವಮಪಿ, ಆತ್ಮತ್ವದಂತೆ ಅನಾತ್ಮತ್ವವೂ ಕೂಡ ಅವಿದ್ಯಾ ಉಳ್ಳವನಿಗೆ ತೋರುತ್ತೇನೆ. ದೇಹಾದಿಗಳು ಆತ್ಮನಲ್ಲ ಎಂದು ತಿಳಿದ ಮಾತ್ರಕ್ಕೆ ಜ್ಞಾನವಾದಂತಲ್ಲ. ಅಬ್ಬ, ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡ. ಸಾಂಖ್ಯ ಸಿದ್ಧಾಂತ ಅದು ಆತ್ಮಜ್ಞಾನವಲ್ಲ. ಹಾಗೆನ್ನುವುದು ಅಲ್ಲೇ ಇದೆ ನೋಡಿ. ಶರೀರಾದಿಗಳು ನಾನಲ್ಲ ಎಂದು ತಿಳಿದುಕೊಳ್ಳುವುದನ್ನ ವಿವೇಕ ಅಂತ ಹೇಳ್ತಾರೆ. ಇದು ಸಾಂಖ್ಯ ಸಿದ್ಧಾಂತ. ಅವು ಅಜ್ಞಾನ ಕಾರ್ಯವಾದ್ದರಿಂದ ದೇಹೇಂದ್ರಿಯ ಮನೋಬುದ್ಧಿಗಳು ಅಜ್ಞಾನದ ಕಾರ್ಯವಾದ್ದರಿಂದ ಮಿಥ್ಯಾ ಎಂದು ತಿಳಿದು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳುವುದೇ ಆತ್ಮಜ್ಞಾನ ಎಂಬುದು ವೇದಾಂತ ಸಿದ್ಧಾಂತ. ಏನ್ ಬರೀತಾರೆ ಗುರುಗಳು ಚೆನ್ನಾಗಿದೆ. ಆತ್ಮತ್ವಮಿವ, ದೇಹಾದಿಗಳಲ್ಲಿ ನಾನು ಎನ್ನುವಂತಹದ್ದು ಹೇಗೆ ಅಜ್ಞಾನವೋ ಅದೇ ರೀತಿಯಲ್ಲಿ ಅನಾತ್ಮತ್ವಮಪಿ, ದೇಹಾದಿಗಳು ನಾನಲ್ಲ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಅದು ಅವಿದ್ಯೆ. ಅವಿದ್ಯಾ ಉಳ್ಳವನಿಗೆ ಎರಡು ಜ್ಞಾನ. ದೇಹಾದಿಗಳು ನಾನು ಎನ್ನುವುದು ಅವಿದ್ಯಾ ಉಳ್ಳವನಿಗೆ, ದೇಹಾದಿಗಳು ನಾನಲ್ಲ ಎಂದು ತಿಳಿಯುವುದು ಕೂಡ ಅನಾತ್ಮವುಳ್ಳವನಿಗೆ ಆಗಿದೆ. ಏನ್ ಆತ್ಮಜ್ಞಾನ? ದೇಹಾದಿಗಳನ್ನ ನಾನಲ್ಲ ಅಂತ ಒಬ್ಬ ತಿಳ್ಕೊಂಡ, ಅವನ ಆತ್ಮಜ್ಞಾನಿ ಅಲ್ಲ. ಸಾಂಖ್ಯಜ್ಞಾನ, ದೇಹಾದಿಗಳು ಇವೆ, ನಾನು ಇದೆ, ಸಾಂಖ್ಯಜ್ಞಾನ. ವೇದಾಂತ ಜ್ಞಾನವೇನು? ದೇಹಾದಿಗಳು ಇಲ್ಲವೇ ಇಲ್ಲ, ದೇಹಾದಿಗಳು ಅವಿದ್ಯಾ ಕಲ್ಪಿತವಾಗಿವೆ, ಹುಸಿ ತೋರಿಕೆ ಎಂದು ತಿಳಿಯುವುದೇ ಆತ್ಮಜ್ಞಾನ. ಇಲ್ಲಿ ಕಪ್ಪೆ ಚಿಪ್ಪೊಂದು ತೋರ್ತಾ ಇದೆ, ಕಪ್ಪೆ ಚಿಪ್ ಇಲ್ಲ ಅಂತ ತಿಳ್ಕೊಂಡ. ಸಮ್ಯ ಜ್ಞಾನದಲ್ಲಿ ಕಪ್ಪೆ ಚಿಪ್ ಇಲ್ವೇ ಇಲ್ಲ, ಇರುವುದೇ ಬೆಳ್ಳಿ. ಬೆಳ್ಳಿಯ ಕಪ್ಪೆ ಚಿಪ್ಪ ತೋರ್ತಾ ಇದೆಯೇ ಹೊರತು
ಬೆಳ್ಳಿಗಿಂತ ಭಿನ್ನವಾಗಿ ಕಪ್ಪೆ ಚಿಪ್ಪಿಲ್ಲ, ಕಪ್ಪೆ ಚಿಪ್ಪಿಗಿಂತ ಭಿನ್ನವಾಗಿ ಬೆಳ್ಳಿ ಇಲ್ಲ. ಒಂದು ವಸ್ತು. ಸರ್ಪಕ್ಕಿಂತ ಭಿನ್ನವಾಗಿ ರಜ್ಜುವಿಲ್ಲ, ರಜ್ಜುವಿಗಿಂತ ಭಿನ್ನವಾಗಿ ಸರ್ಪವಿಲ್ಲ. ಒಂದು ತಿಳ್ಕೊಂಡ್ರಿ. ಅದೇ ರೀತಿಯಲ್ಲಿ ಆತ್ಮನಿಗಿಂತ ಭಿನ್ನವಾಗಿ ದೇಹಾದಿಗಳೆಂಬ ಅನಾತ್ಮ ವಸ್ತು ಇಲ್ವೇ ಇಲ್ಲ. ಯಾವಾತನು ನೋಡಿ ಚೆನ್ನಾಗಿದೆ, ಆತ್ಮತ್ವಮಿವ ದೇಹಾದಿಗಳನ್ನ ನಾನು ಎಂದು ಮಾಡಿಕೊಂಡಿರುವ ಅವನಿಗೆ ಹೆಸರು ಸಾ ವಿದ್ಯ, ಸಾ ಜ್ಞಾನ, ಅವಿದ್ಯಾಮನ್. ಅದೇ ರೀತಿಯಲ್ಲಿ ಇದು ಅನಾತ್ಮ ವಸ್ತು ನಾನಲ್ಲ ಎಂದು ತಿಳಿದುಕೊಳ್ಳುವುದು ಕೂಡ ಅವಿದ್ಯಾವಂತರಿಗೆ ಸೇರಿದ್ದು. ಏಕೆಂದರೆ ನಿಜವಾಗಿ ನೋಡಿದರೆ ನಿರವಿದ್ಯ ವಿದ್ವಾನ್ ಅವಾಕ್ಯಾರ್ಥ ರೂಪ ಏವ ಕೇವಲ ಅವತಿಷ್ಠತೆ. ಏಕೆಂದರೆ ನಿರವಿದ್ಯ ನಿರ್ಗತ ಅವಿದ್ಯಾ ಯಸ್ಮಾತ್ ಸಹ ನಿರವಿದ್ಯ. ಯಾವಾತನ ದೆಸೆಯಿಂದ ಅವಿದ್ಯೆಯೋ ತೊಲಗಿದೆಯೋ ಅವನು ನಿರವಿದ್ಯ. ನಿರವಿದ್ಯ ಎಂದರು ಒಂದೇ, ಅವಿದ್ಯಾರಹಿತ ಎಂದರು ಒಂದೇ. ಬಾಧಾ ವಿದ್ಯ, ಬಾಧಿತ ವಿದ್ಯ, ಬಾಧಿತ ನಾಶಿತ ಅವಿದ್ಯ ಭ್ರಾಂತಿ ಜ್ಞಾನಂ ಯಸ್ಯ ಸಹ ಬಾಧಿತ ವಿದ್ಯ. ನಿರವಿದ್ಯನಾಗಿರುವ ಅವಿದ್ಯೆಯನ್ನ ಕಳಚಿಕೊಂಡಿರುವಂತವನೇ ವಿದ್ವಾನ್ ಬ್ರಹ್ಮಜ್ಞಾನಿ. ಅವನಿಗೆ ಅವನು ಹೇಗಿರ್ತಾನೆ, ಅವಾಕ್ಯಾರ್ಥ ಸ್ವರೂಪೇವ, ಅವಾಕ್ಯಾರ್ಥ ಸ್ವರೂಪನಾಗಿಯೇ ಉಳ್ಕೊಂಡಿದ್ದಾನೆ. ತತ್ವಮಸಿ ವಾಕ್ಯದಲ್ಲಿ ತತ್ಪದಾರ್ಥವೋ ತತ್ಪದಾರ್ಥವಲ್ಲ, ತ್ವಂ ಪದಾರ್ಥವು ತ್ವಂ ಪದಾರ್ಥವೂ ಅಲ್ಲ. ತತ್ಪದಾರ್ಥ ತ್ವಂ ಪದಾರ್ಥಗಳು, ತ್ವಂ ಪದಗಳು ಅಪದಾರ್ಥಗಳೆಂದು, ತತ್ವಮಸಿ ವಾಕ್ಯವು ಅವಾಕ್ಯಾರ್ಥವೆಂದು ತಿಳಿದುಕೊಂಡು ಕೇವಲ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಆ ಬ್ರಹ್ಮಜ್ಞಾನಿ ಅವನವನ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಏನ್ ಬೇಕಾದ್ರೂ ಕೆಲಸ, ಐರನ್ ಅಂಗಡಿ ಇಟ್ಕೊಂಡಿರ್ಬೋದು, ಪ್ರಾವಿಷನ್ ಶಾಪ್ ಇಟ್ಕೊಂಡಿರ್ಬೋದು, ಹೂ ಮಾರ್ತಾ ಇರ್ಬೋದು, ಜೀವನಕ್ಕೇನು ಮಾಡ್ತಾ ಇದ್ದಾನೆ. ಆದರೆ ಅವನು ಮಾತ್ರ ಅವಾಕ್ಯಾರ್ಥ ಸ್ವರೂಪನಾಗಿ ಕೇವಲ ಅವಶಿಷ್ಯತೆ ಮುಡ್ಕೊಂಡಿರ್ತಾನೆ. ಇದನ್ನ ಹೇಳುವುದಕ್ಕಾಗಿ ಮುಂದಿನ ಶ್ಲೋಕ ಬಂದಿದೆ. ಯಾವುದು? ದೇಹಾದಿವ್ಯವಧಾನತ್ವಾತಿ ತದರ್ಥಂ ಸ್ವಯಮಪ್ಯತಃ ಪಾರೋಕ್ಷೇಣೈವ ಜಾನಾತಿ ಸಾಕ್ಷಾತ್ವಂ ತದನಾತ್ಮನಃ. ಈಗ ಗುರುಗಳು ಬರೆದಿರುವಂತ ಕ್ಲೇಶಪಾರಣಿ ಗೊತ್ತೇನು ನೋಡಿ. ಅಮೃತ ಅಮೃತ. ಏನ್ ಪುಣ್ಯ ಮಾಡಿದ್ದೇವೋ ಗೊತ್ತಿಲ್ಲ. ನಾವು ಕ್ಲೇಶಾಪಹಾರಣಿ ಗ್ರಂಥವನ್ನ ಓದ್ತಾ ಇದ್ದೇವೆ. ಕ್ಲೇಶಾಪಹಾರಣಿ 310ನೇ ಪುಟ ಸಂಸ್ಕೃತ ಗ್ರಂಥ. ಬುದ್ಧ್ಯಾದೇಹೇ ಆತ್ಮತ್ವ ಅನಾತ್ಮತ್ವಯೋ ಅವಿದ್ಯಾಕೃತತ್ವಂ. ಏನ್ ಸ್ವಾಮಿ ಇದು? ಬುದ್ಧ್ಯಾದಿಗಳನ್ನ ನಾನೆಂದು ತಿಳಿಯುವುದು ಅವಿದ್ಯಾ, ಬುದ್ಧ್ಯಾದಿಗಳನ್ನ ನಾನಲ್ಲ ಎಂದು ತಿಳಿಯುವುದು ಅವಿದ್ಯೆಯೇ. ಏನಿದು? ಬುದ್ಧ್ಯಾದೇಹೇ ಆತ್ಮತ್ವಂ ಅವಿದ್ಯಾಕೃತತ್ವಂ, ಬುದ್ಧ್ಯಾದೇಹೇ ಅನಾತ್ಮತ್ವಂಚ ಅವಿದ್ಯಾಕೃತಮೇವ. ಬುದ್ಧ್ಯಾದಿ ದೇಹಾಂತವಾಗಿರುವ ಅನಾತ್ಮ ವಸ್ತುಗಳನ್ನ ನಾನು ಎಂದು ತಿಳಿಯುವುದು ಅವಿದ್ಯೆಯೇ. ನಾನಲ್ಲ ಎಂದು ತಿಳಿಯುವುದು ಅವಿದ್ಯೆ. ಯಾಕೆ? ಬುದ್ಧ್ಯಾದಿಗಳು ನಾನಲ್ಲ ಅಂತ ತಿಳಿದ ಮಾತ್ರಕ್ಕೆ ಅದು ಆತ್ಮಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ. ಬುದ್ಧ್ಯಾದಿಗಳು ನಾನಲ್ಲ, ಬುದ್ಧ್ಯಾದಿಗಳು ನಿಜವಾಗಿಲ್ಲ, ಬುದ್ಧ್ಯಾದಿಗಳು ಅವಿದ್ಯಾ ಕಲ್ಪಿತವಾಗಿವೆ.
ನಾನು ಬುದ್ಧಿಯಾದಿಗಳಿಗೂ ಕೂಡ ಆತ್ಮದನಾಗಿರುವ ಸಾಕ್ಷ್ಯ ಸ್ವರೂಪನಾಗಿದ್ದೇನೆ ಎಂದು ತಿಳಿಯುವುದೇ ವಿದ್ಯೆ. ಇದು ಯಾರಿಗೂ ಗೊತ್ತಿಲ್ಲ ನೋಡಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅವರು 88ನೇ ವಯಸ್ಸಿನಲ್ಲಿ ಮುಮುಕ್ಷು ಪ್ರಪಂಚಕ್ಕೆ ಕೊಟ್ಟಿರುವಂತ ಕೋಹಿನೂರ್ ಡೈಮಂಡ್ ಕ್ಲೇಶಾಪಹಾರಿಣಿ. ಓದೋರಿಲ್ಲ, ನಾವು ಓದೋಣ ಬಿಡಿ, ನಂಗೆ ಸಂತೋಷ. ಈ ಕ್ಲೇಶಾಪಹಾರಿಣಿ ಉಪನ್ಯಾಸವನ್ನ 150 ಜನ ಕೇಳ್ತಾ ಇದ್ದಾರೆ ಅಂದ್ರೆ ಅವರು ಎಂಥ ಮೇಧಾವಿಗಳು, ಎಂಥ ತತ್ವ ಜಿಜ್ಞಾಸುಗಳು, ಎಂಥ ಬುದ್ಧಿವಂತರು, ಎಂಥ ಪ್ರಾಜ್ಞರು. ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. 2 ನಿಮಿಷ ಕೇಳ್ಬಿಟ್ಟೆ ನಿದ್ದೆ ಬಂದ್ಬಿಡುತ್ತೆ, ಅಷ್ಟು ಕಠಿಣವಾದದ್ದು ನೋಡಿ. ಬುದ್ಧಿಯಾದೇಹೆ, ಬುದ್ಧಿ ಮುಂತಾದವುಗಳನ್ನ ಆತ್ಮ ಎಂದಾಗಲಿ ಅನಾತ್ಮ ಎಂದಾಗಲಿ ತಿಳಿದರೆ ಎರಡೂ ಕೂಡ ಅವಿದ್ಯಾಕೃತತ್ವಂ, ಅವಿದ್ಯೆಯಿಂದಲೇ ಹೇಳುವ ಮಾತು. ಏನ್ ಸ್ವಾಮಿ, ದೇಹಾದಿಗಳನ್ನ ನಾನಲ್ಲ ಅಂತ ತಿಳಿಯುವುದು ಅವಿದ್ಯೆಯೇ? ಹೌದು. ದೇಹಾದಿಗಳು ನಾನಲ್ಲ ಅಂತ ತಿಳಿದ ಮಾತ್ರಕ್ಕೆ ತತ್ವಮಸಿ ವಾಕ್ಯದ ಅವಾಚ್ಯಾರ್ಥ ತಿಳಿದಂತೆ ಅಲ್ಲ. ಮತ್ತೇನು? ನಾನೇ ಬ್ರಹ್ಮವಾಗಿದ್ದೇನೆ ಎಂದು ತಿಳಿದಾಗ ಮಾತ್ರವೇ ಅದು ವಿದ್ಯಾ ಕಾರ್ಯವಾಗಿದೆ. ಗುರುಗಳ ವ್ಯಾಖ್ಯಾನ ಅದ್ಭುತವಾಗಿದೆ ಸ್ವಾಮಿ. ನನು ಚ ಅನ್ವಯ ವ್ಯತಿರೇಕಾಭ್ಯಾಂ ದೇಹಾದೀನ್ ಅನಾತ್ಮತ್ವೇನ ನಿರಸ್ಯೈವ ಅಹಂ ಬ್ರಹ್ಮಾಸ್ಮೀತಿ ಪ್ರತಿಪದ್ಯತೆ ನ ಅನಿರಸ್ಯ ಇತ್ಯೇತತ್ ಕುತಃ. ಅನ್ವಯ ವ್ಯತಿರೇಕ ತರ್ಕದಿಂದ ದೇಹಾದಿಗಳನ್ನ ಅನಾತ್ಮ ಎಂದು ತಿರಸ್ಕರಿಸಿಯೇ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳಬೇಕೇ ಹೊರತು ದೇಹಾದಿಗಳನ್ನ ಅನಾತ್ಮವೆಂದು ತಿರಸ್ಕರಿಸದೆ ಹೋದರೆ ಅಂಥವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಅರ್ಥವಾಗುವುದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಇದು ಕುತಃ, ಕಸ್ಮಾತ್, ಕಾರಣಾತ್, ಯಾಕೆ ಹೀಗೆ ಇತಿ ಆಕ್ಷಿಪತಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಸ್ಮಾತ್ ಪುನಃ ಕಾರಣಾದಿತಿ ದೇಹಾದೀನಾಂ ಅನಾತ್ಮತ್ವೇನ ಪ್ರತಿಪತ್ತೌ ಸತ್ಯಮೇವ ಆತ್ಮ ತದರ್ಥಮಾತ್ಮತ್ವೇನ ಅವಿಲಿಂಗತೆ ಆಶ್ರಯತೆ ಸದ್ಬ್ರಹ್ಮಾತ್ಮ ತಾದಾತ್ಮ್ಯಂ ಪ್ರತಿಪದ್ಯತೆ ನ ವಿಪರ್ಯಯೇ ನ ದೇಹಾದಿ ಆತ್ಮತ್ವ ಪ್ರತಿಪತ್ತಿ ಅನಿವೃತ್ಯ ದಶಾಯಾಮಪಿ ತತ್ರ ಪರಿಹಾರ. ಈ ಆಕ್ಷೇಪಣೆಯನ್ನ ಪೂಜ್ಯ ಸದ್ಗುರುಗಳು ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ದೇಹಾದಿಗಳನ್ನ ಅನಾತ್ಮತ್ವೇನ ಅನಾತ್ಮವಾಗಿವೆ ಎಂದು ಪ್ರತಿಪತ್ತವು ಸತ್ಯ ತಿಳಿದುಕೊಂಡಾಗಲೇ ಆತ್ಮನು ತದರ್ಥಂ ಆತ್ಮತ್ವೇನ ತದರ್ಥವನ್ನು ಅಂದರೆ ಬ್ರಹ್ಮವನ್ನು ತಾನೆಂದು ಆಲಿಂಗತೆ ಆಶ್ರಯಿಸುತ್ತಾನೆ. ಸದ್ಬ್ರಹ್ಮ ತಾದಾತ್ಮ್ಯಂ ಪ್ರತಿಪದ್ಯತೆ, ಸದ್ರೂಪವಾಗಿರುವ ಬ್ರಹ್ಮವೇ ನಾನು ಎಂದು ತಿಳಿದುಕೊಳ್ಳುತ್ತಾನೆ. ನ ವಿಪರ್ಯಯ, ವಿರುದ್ಧವಾದರೆ ಅಲ್ಲ. ನ ದೇಹಾದಿ ಆತ್ಮತ್ವ ಪ್ರತಿಪತ್ತಿ ಅನುವೃತ್ತಿ ದಶಾಯಾಮಪಿ ದೇಹಾದಿ ಅನಾತ್ಮ ವಸ್ತುಗಳನ್ನ ನಾನು ಎಂದು ತಿಳಿದುಕೊಂಡಿರುವಾಗಲೂ ಇವನು ಸಾಧಕನು ಅಹಂ ಬ್ರಹ್ಮಾಸ್ಮಿ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲಾರ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಇದು? ಏನ್ ಕಾರಣ? ತತ್ರ ಪರಿಹಾರ ಪ್ರತ್ಯಗಾತ್ಮಾನವಬೋಧಸ್ಯ ಇತ್ಯಾದಿ. ಅದನ್ನ ಆಂಟಿಕಲ್ ಹಾಕಿದ್ದಾರೆ. ಎಷ್ಟು ತಾಳ್ಮೆ ಬೇಕು ಯೋಚನೆ ಮಾಡಿ. ಮೊನ್ನೆ ದಿವಸ ಸದ್ಗುರು ಭಕ್ತರಾದ ಸಂಜೀವ ಮೂರ್ತಿ ಮನೆಗೆ ಬಂದಿದ್ರು. ಬಂದಾಗಲೆಲ್ಲ ಗುರು ಸ್ಮರಣೆ, ಬೇರೆ ವಿಚಾರ ಇಲ್ಲ. ಒಂದ್ ಮಾತು ಹೇಳಿದ್ರು. ಅಲ್ಲಿ ಪ್ರೆಸ್ ಇತ್ತು, ಅಧ್ಯಾತ್ಮ ಪ್ರಕಾಶ ಅಂತ ಪ್ರೆಸ್ಸು. ಅದು 60-70 ವರ್ಷದ ಪ್ರೆಸ್ಸು. ಆ ಪ್ರೆಸ್ ಮುಚ್ಚಾಕ್ಬಿಡಿ, ಯಾರಿಗೆ ಪ್ರೆಸ್ ಇಲ್ಲ. ಮಾಡಿದ್ದು ತುಂಬಾ ನೋವಾಗ್ತಾ ಇದೆ ಎಂದ್ರು.
ಅದನ್ನ ಯಾರು ಇವತ್ತಿನ ಜನ ನೋಡಿದ್ದಿದ್ರೆ ಆ ಹಳೆ ಪ್ರಶ್ನೆಯಲ್ಲಿ ಮಳೆಗಳನ್ನ ಜೋಡಿಸಿ, ಆ ಮಳೆ 1 ಇಂಚು 1/4 ಇಂಚ್ ಇರುತ್ತೆ, ಸಣ್ಣ ಇರುತ್ತೆ, ಅದನ್ನ ಜೋಡಿಸಿ 1 ಪೇಜ್ ಮಾಡಿ ಉಲ್ಟಾ ಜೋಡಿಸ್ಬೇಕು. ಅದನ್ನ ಪುಸ್ತಕ ಮಾಡಿದ್ದಾರಲ್ಲ ಗುರುಗಳು. ಅದನ್ನ ಆ ಪ್ರಶ್ನ ನೋಡಿದಾಗ ಇವತ್ತಿನ ಮುಮುಕ್ಷ ಜನಗಳಿಗೆ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ತಪಸ್ಸು ಚೆನ್ನಾಗಿ ಅರ್ಥವಾಗ್ತಾ ಇತ್ತು. ಆ ಪ್ರಶ್ನೆ ಮುಚ್ಚಿಸಿದ್ದು ತಪ್ಪಾಯ್ತು ಅಂತ ತುಂಬಾ ಸಂಕಟ ಪಟ್ರು. ಹೌದು, ಇದು ಸುಲಭವಲ್ಲ ಸ್ವಾಮಿ. ಅವತ್ತಿನ ಕಾಲದಲ್ಲಿ 68ನೇ ಇಸ್ವಿಯಲ್ಲಿ, ಅಂದ್ರೆ ಇವತ್ತೆಷ್ಟು ವರ್ಷ ಸುಮಾರು ಒಂದು 65 ವರ್ಷಗಳ ಹಿಂದೆ, 70 ವರ್ಷಗಳ ಹಿಂದೆ ಬಾಬಾ ಪೂಜ್ಯ ಸದ್ಗುರುಗಳು ಎಷ್ಟು ಕಷ್ಟಪಟ್ಟು ಗ್ರಂಥ ಬರೆದಿದ್ದಾರೆ. ಕಷ್ಟ ಅಂತ ಅನಿಸ್ತಾ ಇರ್ತಿಲ್ಲ, ಪರಮಾಶ್ಚರ್ಯ. ಮತ್ತು ವಿಷಯ ಎಷ್ಟು ಗಹನವಾಗಿದೆ. ಕಥೆ ಪುರಾಣದಲ್ಲಿ ರಾಮಾಯಣ, ಭಾರತ, ಭಗವದ್ಗೀತೆಯೆಲ್ಲ ಇದು ಕಠಿಣವಾದಂಥ ಭಾಷೆ, ಗಹನವಾದ ವಿಷಯ, ಸೂಕ್ಷ್ಮವಾಗಿರುವಂತ ತತ್ವ. ಅಯಮಭಿಪ್ರಾಯ ಉತ್ತರ. ದೇಹೇಂದ್ರಿಯಾದಿಷು ಆತ್ಮತ್ವ ಬುದ್ಧಿರಿಹಿ ಪ್ರತ್ಯಗಾತ್ಮ ಅನವಬೋಧ ನಿರ್ವೃತ್ತ. ಸ್ತ್ರೀಲಿಂಗ. ಬುದ್ಧಿ ನಿರ್ವೃತ್ತ, ಪ್ರತ್ಯಯ ನಿರ್ವೃತ್ತ, ಅಜ್ಞಾನಂ ನಿರ್ವೃತ್ತಂ. ದೇಹಾದಿ ಅನಾತ್ಮ ವಸ್ತುಗಳಲ್ಲಿ ಆತ್ಮತ್ವ ಬುದ್ಧಿ, ನಾನು ಎನ್ನುವಂತ ಬುದ್ಧಿ ಉಂಟಾಗುವುದಕ್ಕೆ ಪ್ರತ್ಯಗಾತ್ಮ ಅನವಬೋಧವೇ ಕಾರಣ. ಇದನ್ನೇ ಶಂಕರಾಚಾರ್ಯರವರು ಸತ್ಯಾನೃತೆ ಮಿಥುನೀಕೃತ್ಯ ಬರೆದಿದ್ದಾರೆ. ಆತ್ಮ ಸ್ವರೂಪವನ್ನ ಇರುವಂತೆ ಸರಿಯಾಗಿ ತಿಳಿದುಕೊಳ್ಳದೆ ಜ್ಞಾನ ಭಾವದಿಂದ ಅನಾತ್ಮ ವಸ್ತುಗಳನ್ನ ನಾನು ಏನ್ ಮಾಡ್ಬೋದು. ಗುರು ಶಿಷ್ಯ ಇಬ್ಬರು ಜ್ವರ ಇದೆ. ಗುರುಗಳನ್ನ ಮಿಂಚಿದ ಶಿಷ್ಯ, ಶಿಷ್ಯನನ್ನು ಮಿಂಚಿದ ಗುರು. ವೇದಾಂತ ಕ್ಷೇತ್ರದಲ್ಲಿ ದೇಹಾದಿಗಳಲ್ಲಿ ನಾನು ಎನ್ನುವಂತ ತಿಳುವಳಿಕೆ ಉಂಟಾಗುವುದಕ್ಕೆ ಕಾರಣ ಪ್ರತ್ಯಗಾತ್ಮ ಅನವಬೋಧ. ನಾನು ಪ್ರತ್ಯಗಾತ್ಮನಾಗಿದ್ದೇನೆ ಎನ್ನುವಂತ ಬೋಧವಿಲ್ಲದ್ದರಿಂದ ಶುಕ್ತ್ಯಾದಿಶು ರಜತಾದಿ ಬುದ್ಧಿರಿವ. ಏಕೆ ಕಪ್ಪೆ ಚಿಪ್ಪನ್ನ ಬೆಳ್ಳಿ ತಿಳ್ಕೊಂಡ ಅಂದ್ರೆ ಕಪ್ಪೆ ಚಿಪ್ಪು ಎಂದು ತಿಳಿಯದ್ದರಿಂದ, ಬೆಳ್ಳಿಯನ್ನ ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡ ಅಂದ್ರೆ ಬೆಳ್ಳಿ ಎಂದು ತಿಳಿಯದ್ದರಿಂದ. ಉಭಯತ ಅನವಬೋಧಶ್ಚ ನ ಆತ್ಮ ಸ್ವಭಾವ. ಈ ಅನವಬೋಧ ಜ್ಞಾನ ಭಾವವು ಆತ್ಮನ ಸ್ವಭಾವವಲ್ಲ. ತಸ್ಯ ಆತ್ಮ ಚೈತನ್ಯ ಭಾಸತ್ವ. ಈ ಅನವಬೋಧ ಎನ್ನುವಂತಹದ್ದು ಆತ್ಮ ಚೈತನ್ಯದಿಂದ ಅರಿಯಲ್ಪಡ್ತಾ ಇದೆ. ನ ಮಮಾತ್ಮ ಸ್ವರೂಪಂ ಬುದ್ಧಿ ಇತ್ಯೇವಮಾದಿ ರೂಪ. ಸರಿ, ಈ ಬುದ್ಧಿ ಮುಂತಾದದ್ದು ನಾನಲ್ಲ, ನನ್ನ ಸ್ವರೂಪವಲ್ಲ ಎನ್ನುವ ಜ್ಞಾನವಿಲ್ಲದನ್ನು ತೋರ್ತಾ ಇದೆ. ಸಾಚ ಏವ ಅವಿದ್ಯಾನಾಮ. ಅದೇ ಅವಿದ್ಯಾ ಎಂದರೆ ಅದೇ. ಏನು ಅವಿದ್ಯಾ ಅಂತಂದ್ರೆ ಆತ್ಮನ ಸ್ವರೂಪವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಅವಿದ್ಯಾ ಕಲ್ಪಿತವಾಗಿರುವ ಜೊಳ್ಳಾಗಿರುವ ಬುದ್ಧಿಯಾದ ಅನಾತ್ಮ ವಸ್ತುಗಳನ್ನ ನಾನು ಅಂತ ತಿಳ್ಕೊಂಡಿದ್ದಾರಲ್ಲ. ಸಾಯೇವ ಅವಿದ್ಯಾ ನಡೆಯ. ಒಂದು ಜ್ಞಾನಾಭಾವ, ಮತ್ತೊಂದು ಮಿಥ್ಯಾಜ್ಞಾನ. ತನ್ನಿವರ್ತತ್ವಾಚ ದೇಹಾದೇ ತದ್ಬುದ್ಧಿ ಅವಿದ್ಯಾಯುಕ್ತಂ. ಇದು ಸಮ್ಯಜ್ಞಾನದಿಂದ ನಿವೃತ್ತವಾಗುವುದರಿಂದ ದೇಹಾದಿಗಳಲ್ಲಿ ನಾನು ಎನ್ನುವಂತಹ ತಿಳುವಳಿಕೆಯನ್ನ ಅವಿದ್ಯಾ ಎಂದು ಕರೆದೆ. ವಿದ್ಯೆಯಿಂದ ಬಾಧಿತವಾಗುತ್ತಿರುವುದರಿಂದ ಅದು ವಿದ್ಯಾ ಹೆಸರು. ತಸ್ಮಾತ್ ಆದ್ದರಿಂದ ರಜತಾದಿಶು ಪುರೋವರ್ತ್ಯ ವಸ್ತುತ್ವ ಬುದ್ಧಿ ಯಥಾ ತದನವಬೋಧ ನಿಮಿತ್ತತ್ವಾತ್ ಅವಿದ್ಯಾ ಏವ ಮಿಥ್ಯಾ ಬುದ್ಧಿತ್ವಾತ್ ತಥೈವ ದೇಹಾದಿಷ್ವಪಿ ಆತ್ಮತ್ವ ಬುದ್ಧಿ ಅವಿದ್ಯಾ ಏವ ಮಿಥ್ಯಾ ಬುದ್ಧಿತ್ವಾತ್. ಇಂಥ
ಕ್ಲೇಶಾಪಹಾರಿಣಿ ಗ್ರಂಥವನ್ನ ಅಧ್ಯಯನ ಮಾಡುತ್ತಿರುವ ನಾವುಗಳು ತುಂಬಾ ಭಾಗ್ಯವಂತರು, ತುಂಬಾ ಅದೃಷ್ಟಶಾಲಿಗಳು ಎಂದು ನಮ್ಮನ್ನಾರೇ ಕೂತ್ಕೊಳ್ಬೇಕು. ಹೇಗೆ ರಜತಾದಿಗಳಲ್ಲಿ, ಬೆಳ್ಳಿ ಮುಂತಾದವುಗಳಲ್ಲಿ ಪರೋವರ್ತಿತ ವಸ್ತುತ್ವ ಬುದ್ಧಿ ಇರುವಂತಹ ಕಪ್ಪೆ ಚಿಪ್ಪು, ಬೆಳ್ಳಿ ತಿಳಿತಾ ಕಣ್ಣಿಗೆ ಕಾಣಿಸ್ತಾ ಇದೆ, ಅದೇ ತದನವಬೋಧ ನಿಮಿತ್ತತ್ವಾತ್, ಇದರ ನಿಜ ತತ್ವ ಕಪ್ಪೆ ಚಿಪ್ಪು ಎಂದು ತಿಳಿಯುವುದರಿಂದ ಅನವಬೋಧ ನಿಮಿತ್ತವಾಗಿದೆಯೋ, ಮಿಥ್ಯಾ ಬುದ್ಧಿಯಾಗಿದೆಯೋ. ಅದೇ ರೀತಿಯಲ್ಲಿ ದೇಹಾದಿಗಳನ್ನ ಕಾಣುತ್ತಾ ದೇಹಾದಿಗಳನ್ನ ಸತ್ಯವೆಂದು ಮಾಡಿಕೊಂಡು ದೇಹಾದಿಗಳನ್ನೇ ನಾನು ಏನ್ ಮಾಡ್ಕೊಂಡಿದ್ದಾನಲ್ಲ, ಇದು ಕೂಡ ಅವಿದ್ಯಾ ಬುದ್ಧಿಯಾಗಿದೆ, ಮಿಥ್ಯಾ ಬುದ್ಧಿಯಾಗಿದೆ. ತಸ್ಮಾತ್ ಯಾವತ್ ದೇಹಾದೌ ಆತ್ಮತ್ವ ಬುದ್ಧಿ ತಾವತ್ ಆತ್ಮಾನಂ ಯಥಾವತ್ ನ ಜಾನಾತಿ ಇತಿ ಪ್ರಸಿದ್ಧಮೇವ. ಬಾಬಾ ಅದ್ಭುತ ಅದ್ಭುತ. ಹೇಗೆ ಎಲ್ಲಿಯವರೆಗೆ ದೇಹಾದಿಗಳನ್ನ ಸತ್ಯವೆಂದು ದೇಹಾದಿಗಳನ್ನೇ ತಾನೆಂದು ತಿಳಿದುಕೊಂಡಿದ್ದಾನೆಯೋ ಅಲ್ಲಿಯವರೆಗೂ ಇವನಿಗೆ ಆತ್ಮನ ನಿಜವಾದ ಸ್ವರೂಪ ಬ್ರಹ್ಮ ಸ್ವರೂಪ ಎನ್ನುವಂತಹದ್ದು ಅರ್ಥವಾಗುವುದಿಲ್ಲ. ಯಾವಾಗ ದೇಹಾದಿಗಳು ನಾನಲ್ಲ ಅಂತ ತಿಳ್ಕೊಂಡೋ ಆ ಕೂಡಲೇ ನಾನು ಯಾರು, ಅಹಂ ತತ್ ತತ್ವಮಸಿ, ತತ್ಪದಾರ್ಥವೇ, ತತ್ ಅನ್ನುವಂತಹ ಪದಕ್ಕೆ ಅಪದಾರ್ಥವಾಗಿರುವ ಪರಬ್ರಹ್ಮವೇ ನಾನು ಎಂದು ತಿಳಿದುಕೊಳ್ಳುತ್ತಾನೆ. ಆತ್ಮನಃ ಯಾಥಾರ್ಥ್ಯಂಚ ತದರ್ಥತ, ಆತ್ಮನ ಜೀವಾತ್ಮನ ಯಾಥಾರ್ಥ್ಯಂ ನಿಜವಾದ ಸ್ವರೂಪವೇನು, ತದರ್ಥತ ತಚ್ಛಬ್ದಾರ್ಥತ ಅನ್ನುವುದನ್ನ ತಿಳ್ಕೊಳ್ತಾನೆ. ಆದ್ದರಿಂದ ಮುಮುಕ್ಷ ಸಾಧಕರು ದೇಹಾದಿಗಳನ್ನ ನಾನಲ್ಲ ಅಂತ ತಿಳ್ಕೊಂಡ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಸಮ್ಯಜ್ಞಾನವನ್ನ ಹೊಂದುತ್ತಾರೆ ಎನ್ನುವಂತಹ ರಹಸ್ಯವನ್ನ ಹೇಳ್ತಾ ಇದ್ದಾರೆ ಎಂಬಲ್ಲಿಯೇ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ बादरायण शङ्करो. तद्वज्जीवत्वं ब्रह्मणि तद्वज्जीवत्वं तद्वज्जीवत्वं ब्रह्मणि तद्वज्जीवत्वं
तत्त्वजीवत्वं ब्रह्मणि तत्त्वजीवत्वम् यद्वत्तो ये चन्द्रद्वित्वं यद्वन्मुकुरे प्रतिबिम्बत्वं यद्वत्तो ये चन्द्रद्वित्वं यद्वन्मुकुरे प्रतिबिम्बत्वं तत्त्वजीवत्वं ब्रह्मणि तत्त्वजीवत्वम् काणो यद्वन्नररूपत्वं भानुकरे यद्वत्तोयत्वं साणो यद्वन्नररूपत्वं भानुकरे यद्वत्तोयत्वं तत्त्वजीवत्वं ब्रह्मणि तत्त्वजीवत्वम् शुक्तौ यद्वत्रजतमयत्वं रज्ज्वौ यद्वत्प्रणिदेगत्वं शुक्तौ यद्वत्रजतमयत्वं रज्ज्वौ यद्वत्प्रणिदेगत्वं तत्त्वजीवत्वं ब्रह्मणि तत्त्वजीवत्वम् परमहंस गुरुणा परमहंस करुणाद्वय विद्या फणिताधिकृता मायाविद्या परमहंस करुणाद्वय विद्या फणिताधिकृता मायाविद्या परमहंस गुरुणाद्वय विद्या फणिताधिकृता मायाविद्या तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम्